ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ವೆಲ್ಕಮ್ ಟು ದ ಕವಿತಾ ಜೀವನ್ ವ್ಲಾಗ್ಸ್ ಕನ್ನಡ. ಹಾಗೆ ಇವತ್ತು ನಾನು ನನ್ನ ರೊಟೀನ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇದು ನಾನು ಹಿಂದಿನ ದಿನ ನೈಟ್ ನಾನು ತೆಂಗಿನಕಾಯಿ ಎಲ್ಲ ಹೆರ್ದಿಟ್ಬಿಟ್ಟು ಎಲ್ಲ ಬಾಕ್ಸ್ ಗೆ ಹಾಕಿ ಏರ್ ಟೈಟ್ ಕಂಟೈನರ್ ಇಟ್ಬಿಟ್ಟಿದೀನಿ. ಇಲ್ಲಿ ಪಾಪುಗೆ ಮಧ್ಯಾಹ್ನ ಇದು ಅವಳಿಗೆ ಮಂಕಿ ಡ್ಯಾನ್ಸಿಂಗ್ ಇದು ಟಾಯ್ಸ್ ತಂದು ಕೊಟ್ಟಿದ್ದೀನಿ. ಅದೇ ಅದನ್ನ ಇಟ್ಟು ನಾನು ನನ್ ಕೆಲ್ಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಅವಳ ಪಾಡಿಗೆ ಆಟ ಆಡ್ತಾ ಇದ್ದಾಳೆ ಇವಾಗ ಸದ್ಯಕ್ಕೆ. ಯಾವಾಗ್ಲೂ ಇಷ್ಟು ಸೈಲೆಂಟ್ ಆಗಿರ್ತಾಳೆ ಅಂತ ಹೇಳಕ್ಕಾಗಲ್ಲ ಅವಳು. ಹಾಗೆ ಇವಾಗ ತರಕಾರಿ ಬೆಂದಿದೆ, ಹಂಗಾಗಿ ಅವಳಿಗೆ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಕೊಟ್ಟಿದ್ದೀನಿ. ಕೂತ್ಕೊಂಡ್ ತಿಂತಾ ಇರ್ತಾಳೆ. ಅವಳಿಗೆ ಎಷ್ಟು ಬೇಕೋ ಅಷ್ಟು ತಿಂತಾಳೆ, ಅಷ್ಟೇ ತಿಂತಾಳೆ ಇಷ್ಟೇ ತಿಂತಾಳೆ ಅಂತ ಏನಿಲ್ಲ. ಅದಾದ್ಮೇಲೆ ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಂಡ. ಸಾಂಬಾರ್ ಅಲ್ಲ, ಅಂದ್ರೆ ಕಡ್ಲೆ ಮನೇಲಿ ಸುಕ್ಕ ಅಂತ ಹೇಳ್ತೀವಿ ನಾವು. ಅದನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಾಂಬಾರ್ ನೆನೆದೇ ಇದೆ, ಅಂದ್ರೆ ಬಸ್ಲೆ ಸಾಂಬಾರ್ ಇದೆ. ಹಾಗಾಗಿ ಇವತ್ತದು ಪಲ್ಯ ತರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲಾ ರೆಡಿ ಮಾಡ್ಕೊಂಡಿದೀನಿ. ಇಲ್ಲಿ ಸಾಂಬಾರ್ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಮೇಲೆ ಉದುರ್ಸಿದ್ರೆ ನಮ್ದು ಕಡ್ಲೆ ಮನೇಲಿ ಸುಕ್ಕ ರೆಡಿ ಆಗುತ್ತೆ. ಇದು ನಮ್ದು ಪ್ರೀವಿಯಸ್ ಡೇ, ಇದು ಅಂದ್ರೆ ಹಿಂದಿನ ದಿನದ್ದು. ನಾನು ಹಾಗೆ ಇಷ್ಟು ಆಗುತ್ತೆ. ಅದಾದ್ಮೇಲೆ ನಾವು ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ. ಇಷ್ಟೇ ಸಿಂಪಲ್ ಆಗಿತ್ತು ನಮ್ಮ ಊಟ. ಯಾವಾಗ್ಲೂ ಸಿಂಪಲ್ ಆಗಿನೇ ಇರುತ್ತೆ. ಅದಾದ್ಮೇಲೆ ಈವ್ನಿಂಗ್ ನಾನು ಮತ್ತೆ ಪಾಪು ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ವಾಕ್ ಹೋಗ್ತಾ ಇದೀವಿ. ಅವಳು ಅಷ್ಟೇ ನಿದ್ದೆ ಮಾಡಿದ್ಲು ಅಷ್ಟ್ರಲ್ಲಿ. ಚಿರಿಪಿರಿ ಮಾಡ್ತಾ ಇದ್ಲು ಅಂತ ಅಂದ್ಬಿಟ್ಟು ವಾಕಿಗೆ ಹೋಗಿದ್ದು, ನಿದ್ದೆ ಮಾಡಿದ್ಲು ಅಷ್ಟ್ರಲ್ಲಿ. ಸರಿ ಅಂತ ಹೇಳ್ಬಿಟ್ಟು ರಿಟರ್ನ್ ಆಗ್ತಾ ಇದ್ದೀನಿ. ಹೋಗುವಷ್ಟು ಹೋದೆ, ಸ್ವಲ್ಪ ದೂರ ಹೋದೆ, ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಆದೆ. ಆಮೇಲೆ ವಾಕಿಗೆ ಹೋಗೋದೇ ಒಂಥರ ಖುಷಿ ಅಪ್ಪ ನನಗೆ. ಆದ್ರೆ ಏನ್ ಗೊತ್ತಾ, ಇತ್ತೀಚೆಗೆ ರೋಡ್ ರಿಪೇರಿಯಿಂದಾಗಿ ಆಗಲ್ಲ. ಅದಕ್ಕೆ ಸಿಕ್ಕಿದ ಆ ಟೈಮಲ್ಲಿ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು 2 ವೀಕ್ಸ್ ಮೇಲೆ ಆಯ್ತು ನಾನು ವಾಕ್ ಹೋಗದೆ. ಅಂದ್ರೆ ಇದೇ ರೀಸನ್ ಗೆ ಹೋಗ್ತಾ ಇರ್ಲಿಲ್ಲ. ಎಲ್ಲಾ ಕಡೆಯಿಂದ ರೋಡ್ ರಿಪೇರಿ ಆಗ್ತಿದೆ ಅಂತ. ಇಲ್ಲೊಂದ್ ನೋಡಿ, ಹಸು ಮೇಯಿಸ್ತಿದ್ದಾರೆ. ಅಂದ್ರೆ ಸಿಟಿಯಲ್ಲಿ ಯಾವ ರೀತಿ ನೋಡಿ, ಅದಕ್ಕೆ ಕೊಟ್ಟಿಗೆ ಇಲ್ಲ ಏನಿಲ್ಲ, ಒಂದು ಸಣ್ಣದಾಗಿ ಏನೋ ಒಂದು ಶಿಟ್ ತರ ಹಾಕಿದ್ದಾರೆ, ಹಸು ಮೇಯಿಸ್ಕೊಂಡಿದ್ದಾರೆ. ಇಲ್ಲಿ ಪಾಪುಗೆ ನಾನು ಮಧ್ಯಾಹ್ನಕ್ಕೆ ಇದು ಅವಲಕ್ಕಿ ಮಾಡ್ಕೊಟ್ಟೆ. ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಇದು ನನ್ನ ರೊಟೀನ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇದು ನನ್ನ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಮಾರ್ನಿಂಗ್ ನಾನು ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ. ಅದಾದ್ಮೇಲೆ ನಾನು ಬ್ರಷ್ ಮಾಡ್ಕೊಂಡ್ ಬಂದು ಒಂದು ಸಿಂಪಲ್ ಆಗಿ ಮನೆ ಎದುರುಗಡೆ ಒಂದು ರಂಗೋಲಿ ಹಾಕ್ತೀನಿ. ಅದಾದ್ಮೇಲೆ ಸ್ನಾನ ಮಾಡ್ಕೊಂಡ್ ಬಂದು ದೇವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಪ್ರತಿ ದಿನನೂ ನನ್ನ ರೂಟೀನ್ ಇದೇ ಆಗಿರುತ್ತೆ. ಥ್ಯಾಂಕ್ ಯು ಹೇಳ್ತೀನಿ, ಯಾಕಂತಂದ್ರೆ ನನ್ಗಿಷ್ಟು ಒಳ್ಳೆ ಲೈಫ್ ಕೊಟ್ಟಿದ್ಯಲ್ಲ ಅದಕ್ಕೆ ಅಂತ ಹೇಳ್ತೀನಿ ಯಾವಾಗ್ಲೂ. ನಾನು ತುಂಬಾ ದೇವರಿಗೆ ಥ್ಯಾಂಕ್ ಯು ಹೇಳಕ್ ಶುರು ಮಾಡಿದ್ದೀನಿ. ಯಾಕಂತಂದ್ರೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ಒಂದು ರೀಸನ್ ಏನ್ ಗೊತ್ತಾ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದು ಸುಮ್ನೆ ಹಾಗೆ ಯಾವತ್ತೋ ಒಂದಿನ ಹೀಗೆ ಹಸ್ಬೆಂಡ್ ಹತ್ರ ನಾನ್ ಮಾತಾಡ್ತಾ ಇರುವಾಗ ನಾನು ಸುಮ್ನೆ ತಮಾಷೆಗೆ ಹೇಳಿದ್ದದು, ನಾನು ಒಂದು ಯೂಟ್ಯೂಬ್ ಶುರು ಮಾಡ್ಬೇಕು ಅಂತ. ನಂಗೆ ಮನೇಲಿ ಇದು ಬೋರ್ ಆಗ್ತಿದೆ, ಏನಾದ್ರೂ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದು. ಆಕ್ಚುಲಿ ನನಗೆ ಯಾವ್ದೇ ಇಂಟೆನ್ಷನ್ ಅಲ್ಲಿ ಏನ್ ಇಂಟೆನ್ಷನ್ ಇಲ್ಲದೆ ಶುರು ಮಾಡಿದ್ದು. ಬಟ್ ಇವತ್ತು ನನಗೆ 200 ಮೆಂಬರ್ಸ್ ಹತ್ರ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ. ಇದು ಬೇರೆಯವ್ರಿಗೆ ಅನ್ಸ್ಬೋದು ಇದೆಂತ ಈ 200 ಮೆಂಬರ್ಸ್ ಗೆ ಇದು ಇಷ್ಟೊಂದು ಎಕ್ಸೈಟ್ಮೆಂಟ್ ಅಂತ. ಬಟ್ ನಾನು ಏನೂ ಇಲ್ಲ, 0 ಸಬ್ಸ್ಕ್ರೈಬರ್ಸ್ ಇಂದ ಶುರು ಮಾಡಿದವಳು 200 ಮೆಂಬರ್ಸ್ ಆಗಿದ್ದಾರೆ ಅಂತಂದ್ರೆ ನನಗದು ಹ್ಯಾಪಿನೇ. ನನ್ನ ಕಡೆಯಿಂದ ನನಗೆ ಡೇ ಬೈ ಡೇ ನಾನು ಗ್ರೋತ್ ಅಂತ ಅನ್ಕೊಂತೀನಿ. ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ನಾನೇನು ಮಾಡ್ತಾ ಇಲ್ಲ, ನನಗೆ ಇದ್ರಲ್ಲಿ ಹ್ಯಾಪಿನೆಸ್ ಇದೆ. ಸೊ ಹಾಗೆ ಇಲ್ಲಿ ನಾನು ಬಿಸಿನೀರಿಗೆ ಕಾಯಕ್ ಇಟ್ಟಿದ್ದೀನಿ. ಬಿಸಿನೀರು ನಾವು ಫ್ಲಾಸ್ಕ್ ಅಲ್ಲಿ ಯಾವಾಗ್ಲೂ ಹಾಕಿಟ್ಟಿರ್ತೀವಿ ನೈಟ್ ಮಲ್ಗೋದ. ಸೊ ಅದು ಖಾಲಿ ಆದ್ರೆ ನಾನು ಬೆಳಗ್ಗೆನೆ ಮಾಡಿಟ್ಕೊಳ್ಳೋದು. ಹಾಗಾಗಿ ಇವಾಗ ನಾನ್ ಕುಡಿದ್ಮೇಲೆ ಖಾಲಿ ಆಗಿದೆ, ಹಸ್ಬೆಂಡ್ ಎದ್ದಾಗ್ಬೇಕಷ್ಟೇ. ಹಾಗಾಗಿ ಇದು ಫ್ರಂಟ್ ಕ್ಯಾಮರಾದಲ್ಲಿ ಶೂಟ್ ಮಾಡಿರೋದ್ರಿಂದ ಸ್ವಲ್ಪ ಅದು ಏನು ಆತರ ಆಗ್ತಿದೆ ಗೊತ್ತಿಲ್ಲ, ಬ್ಲಾಕ್ ತರ ಬರ್ತಾ ಇದೆ. ನಾನು ಅದನ್ನ ನೋಡ್ಕೊಂಡಿಲ್ಲ, ಆಯ್ತು ಶೂಟ್ ಮಾಡ್ಕೊಳ್ಳೋವಾಗ ನೋಡ್ಕೊಂಡಿಲ್ಲ, ಆಯ್ತು ಇದಕ್ಕೆ ಕ್ಷಮೆ ಇರ್ಲಿ. ಆಮೇಲೆ ಇಲ್ಲಿ ನಾನು ನೀರ್ ದೋಸೆ ಇದು ಇವತ್ತು
ಅಂದ್ರೆ ಬ್ರೇಕ್ಫಾಸ್ಟ್ ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀರ್ ದೋಸೆಗೆ ರೆಡಿ ಮಾಡ್ಕೊಂತಾ ಇದೀನಿ. ಹಾಗೆ ಅದನ್ನ ರುಬ್ಕೊಂಡು ಎಲ್ಲ ಆದ ನಂತರ ಇದು ಅಷ್ಟ್ರಲ್ಲಿ ಈ ಕಡೆ ಬಿಸಿನೀರನ್ನು ಕಾಯಕ್ ಇಟ್ಟಿದ್ದೀನಲ್ಲ ಅದನ್ನು ಆಗೋಗುತ್ತೆ. ಅದಾದ್ಮೇಲೆ ಇವತ್ತು ನಾನೇನ್ ಚಟ್ನಿ ಮಾಡಕ್ ಹೋಗಲ್ಲ, ಯಾಕಂತಂದ್ರೆ ನಿನ್ನೆ ಸಾಂಬಾರ್ ಇದೆ. ಹಾಗಾಗಿ ಚಟ್ನಿ ಬೇಡ ಅಂತ ಅಂದ್ಬಿಟ್ಟು ಸಾಂಬಾರ್ ಇದೆಯಲ್ಲ ಅದೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟಿದೀನಿ. ಹಾಗೆ ಆಮೇಲೆ ಇಲ್ಲಿ ನೋಡಿ ಈ ಹದಕ್ ಹಿಟ್ಟು ಮಾಡ್ಕೊಂಡೆ. ಆಮೇಲೆ ಅದಕ್ಕೆ ನೀರ್ ಹಾಕಿ ಇನ್ನು ನೀರ್ ದೋಸೆ ತರ ಮಾಡ್ಕೋಬೇಕು, ನೀರ್ ದೋಸೆ ಹಿಟ್ಟು ತರ ಮಾಡ್ಕೋಬೇಕು. ಅದಾದ್ಮೇಲೆ ನಾನಿಲ್ಲಿ ಆ ಇದು ನಮ್ಮನೇಲಿ ಜಾಸ್ತಿ ನೀರ್ ದೋಸೆನೆ ಮಾಡ್ತೀವಿ, ಯಾಕಂತಂದ್ರೆ ಅದು ಈಸಿ ಆಗ್ಬಿಡುತ್ತೆ ನನಗೆ. ಹಾಗಾಗಿ ಒಂದು ಈಸಿ ಆದ್ರೆ ಇನ್ನೊಂದ್ ಕಷ್ಟ ಏನ್ ಗೊತ್ತಾ, ನೀರ್ ದೋಸೆ ಇದ್ರೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ಬೇಕು, ಅದೇ ಒಂದ್ ರಗಳೆ. ಅದೊಂದು ಮಾತ್ರ ಬೇಜಾರ್ ನೀರ್ ದೋಸೆ ಮಾಡಿದಾಗ. ಬಟ್ ತಿನ್ನಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಬಟ್ ಅದು ರಗಳೆ ಯಾರಿಗ್ ಬೇಕು, ಆ ಗ್ಯಾಸ್ ಕ್ಲೀನ್ ಮಾಡೋದು ಅದೊಂಥರ ರಗಳೆ. ಅಷ್ಟ್ರಲ್ಲಿ ನನ್ ಮಗಳು ಇನ್ನು ಎದ್ದಿರ್ಲಿಲ್ಲ. ಹಸ್ಬೆಂಡ್ ಎದ್ದಿರ್ಲಿಲ್ಲ ಅಷ್ಟ್ರಲ್ಲಿ ನಂದೆಲ್ಲ ಇಷ್ಟು ಕೆಲ್ಸಗಳು ಆಗಿರ್ತವೆ, ಆಲ್ಮೋಸ್ಟ್ ಎಲ್ಲಾ ಕೆಲ್ಸಗಳು ಆಗಿರ್ತವೆ ಅವ್ರು ಎದ್ದಾಗ. ಆಮೇಲೆ ಅವ್ರು ಎದ್ದ ನಂತರ ನಾನು ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಆಮೇಲೆ ಅವಳಿಗೆಲ್ಲ ತಿನ್ನಕ್ಕೆಲ್ಲ ಕೊಟ್ಟು, ಇವತ್ತು ಅವಳಿಗೂ ನೀರ್ ದೋಸೆನೆ ಕೊಡುದು. ಸ್ವಲ್ಪ ತುಪ್ಪ ಏನಾದ್ರೂ ಇದ್ರೆ ಹಾಕಿ ಕೊಡ್ತೀನಿ ಅಷ್ಟೇ. ಅವಳಿಗೆ ನೀರ್ ದೋಸೆನೆ ಕೊಡ್ತೀನಿ ಇವತ್ತು. ಹಾಗೆ ಅದಾದ್ಮೇಲೆ ಇಲ್ಲಿ ನಾನು ಮಾಲ್ಟಿಗ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಪ್ರತಿದಿನನೂ ಒಂದೊಂದು ಗ್ಲಾಸ್ ಅಷ್ಟು ಮಾಲ್ಟಿಗ್ ರೆಡಿ ಮಾಡ್ಕೊಂತ ಇದೀನಿ. ಅಷ್ಟ್ರಲ್ಲಿ ನನ್ ಪಾಪು ಎದ್ಲು. ಇವತ್ತೇನು ನನ್ ಪಾಪನ ತೋರ್ಸಲ್ಲ, ಯಾಕಂತಂದ್ರೆ ಅವಳಿಗೆ ಡೈಪರು ಹಾಕಿಲ್ಲ, ಏನು ಹಾಕಿಲ್ಲ. ಅವಳು ಎದ್ದು ನಾನು ಅವಳ ಡೈಪರ್ ಎಲ್ಲ ಚೇಂಜ್ ಮಾಡಿಸಿ ಕರ್ಕೊಂಡ್ ಬಂದಷ್ಟೇ. ನಾನು ಹಾಗಾಗಿ ಪಾಪನೇನು ತೋರ್ಸಲ್ಲ ಇದ್ರಲ್ಲಿ. ಹಾಗೆ ಆಮೇಲೆ ಇಲ್ಲಿ ನಾನು ಮಾಲ್ಟ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಲ್ಟಿಗೆ ರೆಡಿ ಮಾಡ್ಕೊಂತಾ ಇದ್ದೀನಿ. 2 ಗ್ಲಾಸ್ ನೀರ್ ತಗೊಂಡಿದೀನಿ. ಹಾಗೆ 2-2.5 ಸ್ಪೂನ್ ಅಷ್ಟು ನಾನು ಮಾಲ್ಟ್ ಪೌಡರ್ ಹಾಕಿದ್ದೀನಿ. ಮಾಲ್ಟ್ ಪೌಡರ್ ನಾನು ಯಾವಾಗದಿಂದ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ಆಲ್ಮೋಸ್ಟ್ ನನ್ನ ಪಾಪುಗೆ ನಾನು 6 ಮಂತ್ ಕಂಪ್ಲೀಟ್ ಆದ ನಂತರ ಈ ಮಾಲ್ಟ್ ನ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದು. ಯಾಕಂತಂದ್ರೆ ನನ್ಗೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು, ಎಲ್ಲರಿಗೂ ಇರುತ್ತಲ್ಲ ಪೋಸ್ಟ್ ಹೇರ್ ಫಾಲ್, ಹಾಗೆ ನನಗೂ ತುಂಬಾ ಆಗ್ತಿತ್ತು. ಹಾಗಾಗಿ ನಾನು ಹಸ್ಬೆಂಡ್ ಹತ್ರ ಮಾತಾಡ್ತಾ ಇರುವಾಗ ಹೇಳ್ದೆ, ನನ್ ತುಂಬಾ ಹೇರ್ ಫಾಲ್ ಆಗ್ತಿದೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ. ಹಾಗೆ ಅವ್ರು ಹೇಳ್ತಾ ಇದ್ರು ಮಾಲ್ಟ್ ಪೌಡರ್ ರೆಡಿ ಮಾಡೋಣ ಅಂತ. ಇದಕ್ಕಿಂತ ಮೊದ್ಲು ನಾವು 1 ಇಯರ್ ಅಂದ್ರೆ ಒಂದು 1.5 ಇಯರ್ ಗಿಂತ ಮೊದ್ಲೇ ನಾವು ಯೂಸ್ ಮಾಡ್ತಾ ಇದ್ವಿ ಮಾಲ್ಟ್ ಪೌಡರ್ನ. ಬಟ್ ಹಸ್ಬೆಂಡ್ ಮಾತ್ರ ಕುಡಿತಾ ಇದ್ರು ಅಷ್ಟ್ರಲ್ಲಿ. ಆಮೇಲೆ ನಾನ್ ಕುಡಿತಾ ಇರ್ಲಿಲ್ಲ, ನನಗೆ ಇಷ್ಟ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಎಷ್ಟೋ ಸಲ ನನಗ್ ಬೇಡ ಅಂತ ಅಂತಿದ್ದೆ. ಬಟ್ ಅದಾದ್ಮೇಲೆ ನನಗೆ ಅನಿಸ್ತು ನನ್ನ ಹೆಲ್ತ್ ಬಗ್ಗೆನೂ ನಾನು ಯೋಚನೆ ಮಾಡ್ಬೇಕು ಅಂತ. ಅದಾದ್ಮೇಲೆ ನಾವು ಅವಳಿಗೆ 6 ಮಂತ್ ಇರುವಾಗ ಮತ್ತೆ ನಾನು ಸ್ಟಾರ್ಟ್ ಮಾಡ್ದೆ ಮಾಲ್ಟ್ ಪೌಡರ್ ಕುಡಿಬೇಕು ಅಂತ ಅಂದ್ಬಿಟ್ಟು. ನಾವು ಏನ್ ಮಾಡ್ತೀವಿ ಅಂದ್ರೆ ಫೀಡಿಂಗ್ ಎಲ್ಲ ಆಗ್ತದಲ್ಲ, ತುಂಬಾ ಸುಸ್ತಾಗ್ತಿತ್ತು ನನಗೆ. ಫೀಡಿಂಗ್ ಮಾಡಿಸ್ಮೇಲೆ ಮತ್ತೆ ಬಾಣಂತನ ಚೆನ್ನಾಗ್ ಆರೈಕೆ ಮಾಡ್ಕೊಂಡು ಅವರಿಗೆ ಒಂಥರ ಆದ್ರೆ ನಮ್ ಇನ್ನು ಕೆಲವ್ರಿಗೆ ಅವ್ರವ್ರ ಪರಿಸ್ಥಿತಿ ಮೇಲೆ ಬಿಟ್ಟಿದ್ದಲ್ವಾ. ನನಗೆ ಬಾಣಂತನ ಚೆನ್ನಾಗೇ ಮಾಡಿದ್ದಾರೆ ಅಮ್ಮ. ಅಂದ್ರೆ ಒಂದ್ 3 ತಿಂಗಳು ಅಷ್ಟೇ ಅಲ್ವಾ, ಎಲ್ಲಾರ ಮನೇಲಿ ಅಷ್ಟು ಚೆನ್ನಾಗಿ ಅಂತ ನೋಡ್ಕೊಳುತ್ತೆ. ಅದಾದ್ಮೇಲೆ ಪಾಪ ಅವರು ಎಷ್ಟು ಅಂತ ನೋಡ್ಕೊಂತಾರೆ. ನಂದು ಹಂಗೆ ಆಯ್ತು. ಆ ಹಂಗಾಗಿ ನಾನು ಮತ್ತೆ ಏನ್ ಮಾಡ್ದೆ, ಇದು ಆ ಪೌಡ್ರನ್ನ ನಾನು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮಾಡಕ್ ಶುರು ಮಾಡಿದೆ. ಅದಾದ್ಮೇಲೆ ನಾವು ತುಂಬಾ ಚೆನ್ನಾಗಿ ನಂಗೆ ಹೇರ್ ಗ್ರೋತ್ ಆಗ್ತಾ ಇತ್ತು ಆಯ್ತಾ. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಮತ್ತೆ ಹಸ್ಬೆಂಡ್ ಇಲ್ಲಿ ಶಬರಿ ಮೇಲೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾನೇನ್ ಮಾಡ್ದೆ, ಮತ್ತೆ ಸ್ಟಾಪ್ ಆಯ್ತು. ಅವರಿಗೆ ಫುಡ್ A to Z ಎಲ್ಲಾನು ಚೇಂಜಸ್ ಆಗಿ ನನ್ಗೆ ಸ್ವಲ್ಪ ದಿನ ಏನು ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ಟಾಪ್ ಮಾಡ್ದೆ. ಹಂಗೆ ಸ್ಟಾಪ್ ಮಾಡಿದ್ದು ಇವಾಗ ಒಂದು 15 ಡೇಸ್ ಇಂದ ಮತ್ತೆ ಶುರು ಮಾಡಿದೀವಿ. ಹಾಗಾಗುತ್ತೆ ಒಂದೊಂದ್ಸಲ, ಮಾಡಕ್ಕಾಗಲ್ಲ ಇದನ್ನೆಲ್ಲ. ಆಮೇಲೆ ಇಲ್ಲಿ ದೋಸೆ ರೆಡಿ ಮಾಡ್ಕೊಂತಾ ಇದೀನಿ. ಅಷ್ಟರಲ್ಲಿ ಮಾಲ್ಟ್ ರೆಡಿ ಮಾಡ್ಕೊಂಡ್ವಿ. ಮಾಲ್ಟ್ ಏನಂದ್ರೆ ಒಂದೊಂದ್ಸಲ ನಾನು ಅಂದ್ರೆ ನೀರ್ ಕುಡ್ದು ಸ್ನಾನ ಮಾಡಿದ ತಕ್ಷಣನೇ ಕುಡಿತೀನಿ. ಇವತ್ತು ಹಾಲಿಲ್ಲ ಅಲ್ವಾ, ಹಾಗಾಗಿ ಮಾಲ್ಟ್ ಕುಡಿಲಿಲ್ಲ. ಆಮೇಲೆ ಹಾಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀರ್ ದೋಸೆ ಮಾಡ್ತಾ ಇದ್ದೀನಿ. ಪಾಪನ ಕೈಯಲ್ಲೇ ಇದ್ದಾಳೆ, ಪಾಪನ ಏನು ಮಾತಾಡ್ಸಕ್ಕೂ ಹೋಗಲ್ಲ. ಯಾಕಂತಂದ್ರೆ
ಇವಾಗಷ್ಟೇ ಅವಳನ್ನ ಫ್ರೆಶ್ ಅಪ್ ಮಾಡಿಸಿ ಬಂದಿರೋದು. ಅವಳು ಡೈಪರು ಹಾಕಿಲ್ಲ, ಏನು ಹಾಕಿಲ್ಲ. ಸೊ ಹಾಗಾಗಿ ನಾನು ಅವಳನ್ನೇನು ತೋರ್ಸಲ್ಲ. ಹಾಗೆ ಆಮೇಲೆ ದೋಸೆ ಅವಳು ನನ್ನ ಹತ್ರ ಕೇಳ್ತಾ ಇದ್ದಾಳೆ ಸೌಟು ಬೇಕು ಅಂತ ಅಂದ್ಬಿಟ್ಟು. ಹಾಗೆ ಅವ್ರ ಜೊತೆ ಮಾತಾಡ್ತಾ ನಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಆಮೇಲೆ ಈ ಮಕ್ಳು ಬಿಡ್ತಾರಾ, ಒಂದ್ಸಲ ತೋರ್ಸಿದ್ರೆ ಇನ್ನೊಂದ್ಸಲನೂ ಅದೇ ಬೇಕು ಅಂತ ಹೇಳಿ ಹಿಂದ್ಗಡೆನೆ ಇರ್ತಾರೆ. ಹಾಗಾಗಿ ಆಮೇಲೆ ಆ ಏನಂದ್ರೆ ನಾವು ಬ್ರೇಕ್ಫಾಸ್ಟ್ ಅಲ್ಲಿ ನಾವು ಡೈಲಿ ನೀರ್ ದೋಸೆನೆ ಹೊಯ್ತೀವಿ ಅಂತಲ್ಲ, ನಾವು ಯಾವಾಗಾದ್ರೂ ಒಮ್ಮೆ ನೀರ್ ದೋಸೆ ಮಾಡ್ತೀವಿ. ಮತ್ತೆ ಮಂಗ್ಳೂರ್ ಕಡೆ ಏನೇನು ತಿಂಡಿಗಳನ್ನ ಮಾಡ್ತೀವಿ ಅದೆಲ್ಲಾನು ಮಾಡ್ತೀನಿ ನಾನು. ಹಾಗೆ ಇಲ್ಲಿ ಸಾಂಬಾರ್ ಬಿಸಿ ಮಾಡಿ ಇಟ್ಟಿದ್ದೆ ಅಷ್ಟೇ, ಅದಕ್ಕೆ ಅವಾಗ್ಲೇ ಮುಚ್ಚಿಟ್ಟಿಲ್ಲ ನಾನು. ಏನಂದ್ರೆ ಬಿಸಿ ಬಿಸಿ ಅದು ಆದ್ರೆ ನೀರೆಲ್ಲ ಹಬೆ ಎಲ್ಲ ಅದ್ರ ಒಳಗಡೆ ಇರ್ತದೆ ಅಂತ ಅಂದ್ಬಿಟ್ಟು ಮುಚ್ಚಿಟ್ಟಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಮುಚ್ಚಿಡ್ತೀನಿ ಅಂತ ಅಂದ್ಬಿಟ್ಟು. ಅಷ್ಟ್ರಲ್ಲಿ ನೀರ್ ದೋಸೆನೆ ರೆಡಿ ಆಗೋಯ್ತು. ಎಲ್ಲ ರೆಡಿ ಆದ್ಮೇಲೆ ಇನ್ನು ಪಾಪನ ಸ್ನಾನ ಮಾಡಿಸ್ಬೇಕಲ್ಲ ಇನ್ನು ಅಂತ ಅಂದ್ಬಿಟ್ಟು ಅದನ್ನ ಆನ್ ಮಾಡ್ಕೊಂತ ಇದ್ದೆ. ಪಾಪನ ಸ್ನಾನ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಉಳ್ದಿತ್ತು ನೀರ್ ದೋಸೆ ಏನಾದ್ರು ಹೊಯ್ದ್ರೆ ಆಯ್ತು ಅಂತ. ಆಮೇಲೆ ಏನಾಗುತ್ತೆ ಅಂತಂದ್ರೆ ನಮ್ದು ಆಲ್ಮೋಸ್ಟ್ ನಂದು 10 ಗಂಟೆ ತನಕ ಇದೇ ರೂಟೀನ್ ಆಗಿರುತ್ತೆ. ಬೆಳಗ್ಗೆ ಎದ್ಬಿಟ್ಟು ಶುರು ಮಾಡಿದ್ರೆ 10 ಗಂಟೆ ತನಕ ರೆಸ್ಟೇ ಇಲ್ದಂಗೆ ಕೆಲ್ಸ ಆಗುತ್ತೆ. ಕೆಲ್ಸ ಆದ್ಮೇಲೆ ಆಮೇಲೆ 1 hour ನಾನ್ ರೆಸ್ಟ್ ಮಾಡ್ತೀನಿ, ಅಂದ್ರೆ ಒಂದು half an hour ಆದ್ರೂ ಪಕ್ಕ ರೆಸ್ಟ್ ಮಾಡ್ತೀನಿ. ಪಾಪುನ ಮಲಗಿಸ್ಬಿಟ್ಟು ಎಲ್ಲ. ಬಟ್ ಇವಾಗ ಅವಳು ಮಲ್ಗಲ್ಲ, ಇವಾಗ ಆಟ ಆಡೋದೇ ಜಾಸ್ತಿ ಅಲ್ಲ, ಹಾಗಾಗಿ ಮಲ್ಗಲ್ಲ. ಸೊ ನಿಮಗೆ ಖಂಡಿತ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಥವಾ ಇಷ್ಟ ಆಗಿರುತ್ತೆ. ಖಂಡಿತ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಆಯ್ತಾ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯ್ತಾ. ಹಾಗೆ ಹೇಗ್ ಅನಿಸ್ತು ಅಂತ ಇವತ್ತು ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.